5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡಲು ಸಾಧ್ಯ ಇಲ್ಲ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅನ್ನುವಂಥ ಪ್ರಶ್ನೆ ಈಗ. ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಆಪ್ತ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ಅಭಿಪ್ರಾಯ ಪಡದೆ ಬದಲಾವಣೆ ಮಾಡಬೇಕು ಅಂತ ನೋಡಿ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಬಂದರೂ ಆಗಲ್ಲ ಅನ್ನೋ ಲೆಕ್ಕಾಚಾರ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅಂತ. ಹೈಕಮಾಂಡ್ ಬಂದರೂ ಕೂಡ ಸಿದ್ದರಾಮಯ್ಯನವರನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮ ಹೇಳಿಕೆಗಳಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡ, ಒಂದೊಂದು ರಾಜಕೀಯ ಪಕ್ಷದಲ್ಲಿ ಆಗ್ತದೆ. ನಮ್ಮ ಮೇನಲ್ಲೂ ಕೂಡ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಹೀಗೆ ಬೇರೆ ಬೇರೆ ಮುಖ್ಯಮಂತ್ರಿ ಆಗಬೇಕಂತ ಬಯಸಿದಾಗ ಶಾಸಕರ ಅಭಿಪ್ರಾಯ ಪಡೆದು ಶಾಸಕರ ಬಹುಮತದ ಮೇರೆಗೆ ಸಿದ್ದರಾಮಯ್ಯನವರು ನಾವು ಆಯ್ಕೆ ಮಾಡಿದ್ದೀವಿ. ವಿ ಹ್ಯಾವ್ ಎಲೆಕ್ಟೆಡ್ ಸಿದ್ದರಾಮಯ್ಯ ಆಸ್ ಎ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂಡ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಎಲೆಕ್ಟ್ ಮಾಡಿದ್ದೀವಿ ನಾವು. ಈ ನಾವು ಮಾಡಿದಂತ ಎಲೆಕ್ಷನ್ಗೆ ಯಾರೋ ಬಂದ್ಬಿಟ್ಟು ನಾವು ತೆಗಿತೀವಿ ಅಂದ್ರೆ ಯಾರು ತೆಗಿಯಾರು? ತೆಗೆಯಬೇಕಾದವರು ಪಕ್ಷದ ವರಿಷ್ಠ ಮಂಡಳಿಯವರು ಮತ್ತೆ ನಮ್ಮನ್ನು ವಾಪಸ್ ಸಭೆ ಕರೆದು ಏನಪ್ಪಾ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಕರೆದು ತೆಗಿಬೇಕೇ ಹೊರತು ಸುಮ್ಮನೆ ಪತ್ರಿಕೆಯಲ್ಲಿ ಇದೆಲ್ಲ ಮಾತಾಡಿದ್ದು ಮನೋರಂಜನೆಗಾಗಿ ಅಥವಾ ಸರ್ಕಾರವನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ಲಿಕ್ಕೆ ಮಾಡುವಂತ ಕೆಲಸ ಹೊರತು. ಹೀಗಾಗಿ ನಾನು ಸ್ಪಷ್ಟಪಡಿಸ್ತೇನೆ, ನಾವು ಆಯ್ಕೆ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನ 5 ವರ್ಷ. ಒಂದೊಂದು ರಾಜಕೀಯ ಪಕ್ಷದಲ್ಲಿ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡಲು ಸಾಧ್ಯ ಇಲ್ಲ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅನ್ನುವಂಥ ಪ್ರಶ್ನೆ ಈಗ. ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಆಪ್ತ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ಅಭಿಪ್ರಾಯ ಪಡದೆ ಬದಲಾವಣೆ ಮಾಡಬೇಕು ಅಂತ ನೋಡಿ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಬಂದರೂ ಆಗಲ್ಲ ಅನ್ನೋ ಲೆಕ್ಕಾಚಾರ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅಂತ. ಹೈಕಮಾಂಡ್ ಬಂದರೂ ಕೂಡ ಸಿದ್ದರಾಮಯ್ಯನವರನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮ ಹೇಳಿಕೆಗಳಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡ, ಒಂದೊಂದು ರಾಜಕೀಯ ಪಕ್ಷದಲ್ಲಿ ಆಗ್ತದೆ. ನಮ್ಮ ಮೇನಲ್ಲೂ ಕೂಡ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಹೀಗೆ ಬೇರೆ ಬೇರೆ ಮುಖ್ಯಮಂತ್ರಿ ಆಗಬೇಕಂತ ಬಯಸಿದಾಗ ಶಾಸಕರ ಅಭಿಪ್ರಾಯ ಪಡೆದು ಶಾಸಕರ ಬಹುಮತದ ಮೇರೆಗೆ ಸಿದ್ದರಾಮಯ್ಯನವರು ನಾವು ಆಯ್ಕೆ ಮಾಡಿದ್ದೀವಿ. ವಿ ಹ್ಯಾವ್ ಎಲೆಕ್ಟೆಡ್ ಸಿದ್ದರಾಮಯ್ಯ ಆಸ್ ಎ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂಡ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಎಲೆಕ್ಟ್ ಮಾಡಿದ್ದೀವಿ ನಾವು. ಈ ನಾವು ಮಾಡಿದಂತ ಎಲೆಕ್ಷನ್ಗೆ ಯಾರೋ ಬಂದ್ಬಿಟ್ಟು ನಾವು ತೆಗಿತೀವಿ ಅಂದ್ರೆ ಯಾರು ತೆಗಿಯಾರು? ತೆಗೆಯಬೇಕಾದವರು ಪಕ್ಷದ ವರಿಷ್ಠ ಮಂಡಳಿಯವರು ಮತ್ತೆ ನಮ್ಮನ್ನು ವಾಪಸ್ ಸಭೆ ಕರೆದು ಏನಪ್ಪಾ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಕರೆದು ತೆಗಿಬೇಕೇ ಹೊರತು ಸುಮ್ಮನೆ ಪತ್ರಿಕೆಯಲ್ಲಿ ಇದೆಲ್ಲ ಮಾತಾಡಿದ್ದು ಮನೋರಂಜನೆಗಾಗಿ ಅಥವಾ ಸರ್ಕಾರವನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ಲಿಕ್ಕೆ ಮಾಡುವಂತ ಕೆಲಸ ಹೊರತು. ಹೀಗಾಗಿ ನಾನು ಸ್ಪಷ್ಟಪಡಿಸ್ತೇನೆ, ನಾವು ಆಯ್ಕೆ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನ 5 ವರ್ಷ. ಒಂದೊಂದು ರಾಜಕೀಯ ಪಕ್ಷದಲ್ಲಿ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡಲು ಸಾಧ್ಯ ಇಲ್ಲ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅನ್ನುವಂಥ ಪ್ರಶ್ನೆ ಈಗ. ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಆಪ್ತ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ಅಭಿಪ್ರಾಯ ಪಡದೆ ಬದಲಾವಣೆ ಮಾಡಬೇಕು ಅಂತ ನೋಡಿ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಬಂದರೂ ಆಗಲ್ಲ ಅನ್ನೋ ಲೆಕ್ಕಾಚಾರ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅಂತ. ಹೈಕಮಾಂಡ್ ಬಂದರೂ ಕೂಡ ಸಿದ್ದರಾಮಯ್ಯನವರನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮ ಹೇಳಿಕೆಗಳಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡ, ಒಂದೊಂದು ರಾಜಕೀಯ ಪಕ್ಷದಲ್ಲಿ ಆಗ್ತದೆ. ನಮ್ಮ ಮೇನಲ್ಲೂ ಕೂಡ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಹೀಗೆ ಬೇರೆ ಬೇರೆ ಮುಖ್ಯಮಂತ್ರಿ ಆಗಬೇಕಂತ ಬಯಸಿದಾಗ ಶಾಸಕರ ಅಭಿಪ್ರಾಯ ಪಡೆದು ಶಾಸಕರ ಬಹುಮತದ ಮೇರೆಗೆ ಸಿದ್ದರಾಮಯ್ಯನವರು ನಾವು ಆಯ್ಕೆ ಮಾಡಿದ್ದೀವಿ. ವಿ ಹ್ಯಾವ್ ಎಲೆಕ್ಟೆಡ್
Siddaramaiah as a chief minister candidate and leader of the Congress legislature party ಎಲೆಕ್ಟ್ ಮಾಡಿದೀವಿ ನಾವು. ಈ ನಾವು ಮಾಡಿದಂತ ಎಲೆಕ್ಷನ್ಗೆ ಯಾರೋ ಬಂದ್ಬಿಟ್ಟು ನಾವು ತೆಗಿತೀವಿ ಅಂದ್ರೆ ಯಾರು ತೆಗಿಯಾರು? ತೆಗಿಯಬೇಕಾದವರು ಪಕ್ಷದ ವರಿಷ್ಠ ಮಂಡಳಿಯವರು ಮತ್ತೆ ನಮ್ಮನ್ನು ವಾಪಸ್ ಸಭೆ ಕರೆದು ಏನಪ್ಪಾ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಕರೆದು ತೆಗಿಬೇಕೆ ಹೊರತು ಸುಮ್ಮನೆ ಪತ್ರಿಕೆಯಲ್ಲಿ ಇದೆಲ್ಲ ಮಾತಾಡಿದ್ದು ಮನೋರಂಜನೆಗಾಗಿ ಅಥವಾ ಸರ್ಕಾರವನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ಲಿಕ್ಕೆ ಮಾಡುವಂತ ಕೆಲಸ ಹೊರತು. ಹೀಗಾಗಿ ನಾನು ಸ್ಪಷ್ಟಪಡಿಸ್ತೇನೆ, ನಾವು ಆಯ್ಕೆ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನ 5 ವರ್ಷ. ಒಂದೊಂದು ರಾಜಕೀಯ ಪಕ್ಷದಲ್ಲಿ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡಲು ಸಾಧ್ಯ ಇಲ್ಲ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅನ್ನುವಂಥ ಪ್ರಶ್ನೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಆಪ್ತ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ಅಭಿಪ್ರಾಯ ಪಡದೆ ಬದಲಾವಣೆ ಮಾಡಬೇಕು ಅಂತ ನೋಡಿ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಬಂದರೂ ಆಗಲ್ಲ ಅನ್ನೋ ಲೆಕ್ಕಾಚಾರ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅಂತ. ಹೈಕಮಾಂಡ್ ಬಂದರೂ ಕೂಡ ಸಿದ್ದರಾಮಯ್ಯನವರನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮ ಹೇಳಿಕೆಗಳಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡ, ಒಂದೊಂದು ರಾಜಕೀಯ ಪಕ್ಷದಲ್ಲಿ ಆಗ್ತದೆ. ನಮ್ಮ ಮೇನಲ್ಲೂ ಕೂಡ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಹೀಗೆ ಬೇರೆ ಬೇರೆ ಮುಖ್ಯಮಂತ್ರಿ ಆಗಬೇಕಂತ ಬಯಸಿದಾಗ ಶಾಸಕರ ಅಭಿಪ್ರಾಯ ಪಡೆದು ಶಾಸಕರ ಬಹುಮತದ ಮೇರೆಗೆ ಸಿದ್ದರಾಮಯ್ಯನವರು ನಾವು ಆಯ್ಕೆ ಮಾಡಿದೀವಿ. ವಿ ಹ್ಯಾವ್ ಎಲೆಕ್ಟೆಡ್ ಸಿದ್ದರಾಮಯ್ಯ ಆಸ್ ಎ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂಡ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಎಲೆಕ್ಟ್ ಮಾಡಿದೀವಿ ನಾವು. ಈ ನಾವು ಮಾಡಿದಂತ ಎಲೆಕ್ಷನ್ಗೆ ಯಾರೋ ಬಂದ್ಬಿಟ್ಟು ನಾವು ತೆಗಿತೀವಿ ಅಂದ್ರೆ ಯಾರು ತೆಗಿಯಾರು? ತೆಗಿಯಬೇಕಾದವರು ಪಕ್ಷದ ವರಿಷ್ಠ ಮಂಡಳಿಯವರು ಮತ್ತೆ ನಮ್ಮನ್ನು ವಾಪಸ್ ಸಭೆ ಕರೆದು ಏನಪ್ಪಾ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಕರೆದು ತೆಗಿಬೇಕೆ ಹೊರತು ಸುಮ್ಮನೆ ಪತ್ರಿಕೆಯಲ್ಲಿ ಇದೆಲ್ಲ ಮಾತಾಡಿದ್ದು ಮನೋರಂಜನೆಗಾಗಿ ಅಥವಾ ಸರ್ಕಾರವನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ಲಿಕ್ಕೆ ಮಾಡುವಂತ ಕೆಲಸ ಹೊರತು. ಹೀಗಾಗಿ ನಾನು ಸ್ಪಷ್ಟಪಡಿಸ್ತೇನೆ, ನಾವು ಆಯ್ಕೆ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನ 5 ವರ್ಷ. ಒಂದೊಂದು ರಾಜಕೀಯ ಪಕ್ಷದಲ್ಲಿ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ. ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಬಂದು ಅವರನ್ನ ಬದಲಾವಣೆ ಮಾಡಲು ಸಾಧ್ಯ ಇಲ್ಲ. ಹೈಕಮಾಂಡ್ ನಾಯಕರಿಗೆ ಟಕ್ಕರ್ ಕೊಟ್ರ ರಾಯರೆಡ್ಡಿ ಅನ್ನುವಂಥ ಪ್ರಶ್ನೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಆಪ್ತ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ಅಭಿಪ್ರಾಯ ಪಡದೆ ಬದಲಾವಣೆ ಮಾಡಬೇಕು ಅಂತ ನೋಡಿ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ